ತುಲಾ ರಾಶಿಯವರು ಹುಡುಗ ಮತ್ತು ಹುಡುಗಿ ಯಾವ ರಾಶಿ ನಕ್ಷತ್ರದವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮದುವೆ ಆಗ್ಬೇಕು? ತುಲಾ ರಾಶಿ ಬಹಳ ರೊಮ್ಯಾಂಟಿಕ್ ಆಗಿರ್ತಕ್ಕಂತಹ ರಾಶಿ. ಇವರಿಗೆ ಪ್ರೀತಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕೋಟಿಗಟ್ಲೆ ಖರ್ಚಾದ್ರೂ ಚಿಂತಿಲ್ಲಪ್ಪ, ಪ್ರೀತಿ ವಿಶ್ವಾಸ ಎಲ್ಲಿ ಸಿಗ್ತದ ಅಲ್ಲಿ ಇವರು ಇರ್ತಾರೆ. ಸೊ ಪ್ರೀತಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡಂತಹ ರಾಶಿ ಅಂತಂದ್ರೆ ತುಲಾ ರಾಶಿ. ಬನ್ನಿ ಹಾಗಿದ್ರೆ ಪ್ರೀತಿಗೆ ಪ್ರಾಧಾನ್ಯತೆಯನ್ನು ಕೊಡುವಂತಹ ತುಲಾ ರಾಶಿಯವರ ಜೊತೆಗೆ ಯಾವ ರಾಶಿಯವರು ಒಳ್ಳೆ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆ ಸೋಲ್ಮೇಟ್ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆ ಕ್ಲಾಸ್ಮೇಟ್ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಮಿತ್ರತ್ವವನ್ನ ಸಾಧಿಸ್ಲಿಕ್ಕೆ ಸಾಧ್ಯ, ಒಳ್ಳೆ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ವರ್ಕ್ ಮೇಟ್ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಬಿಸ್ನೆಸ್ ಪಾರ್ಟ್ನರ್ ಆಗ್ಲಿಕ್ಕೆ ಸಾಧ್ಯ. ಸೊ ಈ ರಾಶಿಯವರ ಜೊತೆಗೆ ಯಾರು ಅತ್ಯುತ್ತಮವಾದಂತಹ ಸಂಗಾತಿ ಆಗ್ಲಿಕ್ಕೆ ಸಾಧ್ಯ? ತುಲಾ ರಾಶಿಯವರಿಗೆ ಫಸ್ಟ್ ಚಾಯ್ಸ್ ಅಂತಂದ್ರ ಮೇಷ ರಾಶಿ. ತುಲಾ ರಾಶಿಯವರ ಜೊತೆಗೆ ಮಿಥುನ ರಾಶಿಯವರ ಕಾಂಬಿನೇಷನ್ ಕೂಡ ಸೂಪರ್ ಆಗಿ ಆಗ್ಬರ್ತದೆ. ತುಲಾ ರಾಶಿಯವರಿಗೆ ಕುಂಭ ರಾಶಿಯವರ ಜೊತೆಗೂ ಕೂಡ ಒಳ್ಳೆಯ ಸಾಂಗತ್ಯ ಸಿಗ್ತದೆ. ತುಲಾ ರಾಶಿಯವರಿಗೆ ಧನು ರಾಶಿಯವರ ಜೊತೆಗೂ ಕೂಡ ಒಳ್ಳೆಯ ಸಾಂಗತ್ಯ ಸಿಗ್ತದೆ. ತುಲಾ ರಾಶಿಯವರ ಜೊತೆಗೆ ಸಿಂಹ ರಾಶಿಗೂ ಕೂಡ ಬಹಳ ಒಳ್ಳೆಯ ಪ್ರೀತಿ ವಿಶ್ವಾಸ ಸಿಗ್ತದೆ. ತುಲಾ ರಾಶಿಯವರಿಗೆ ಒಂದು ಬೋನಸ್ ಹೇಳ್ತೇನೆ. ತುಲಾ ರಾಶಿಯ ಮಹಿಳೆ ಆಗಿದ್ಲು ಅಂತಂದ್ರ ಅಥವಾ ಹುಡುಗಿ ಆಗಿದ್ಲು ಅಂತಂದ್ರ ಯಾವ ಹುಡುಗನ್ನ ಪ್ರಿಫರ್ ಮಾಡಬೇಕು? ತುಲಾ ರಾಶಿ ಹುಡುಗನಿಗೆ, ವೃಷಭ ರಾಶಿ ಹುಡುಗನಿಗೆ, ಕುಂಭ ರಾಶಿ ಹುಡುಗನಿಗೆ, ಮಿಥುನ ರಾಶಿಯ ಹುಡುಗನಿಗೆ ನೀವು ಪ್ರಾಶಸ್ತ್ಯವನ್ನ ಕೊಡಿ. ಇನ್ನು ಬೋನಸ್ ಹುಡುಗರಿಗೂ ಕೊಡ್ತೀನಿ. ಸೊ ತುಲಾ ರಾಶಿಯ ಹುಡುಗರಾಗಿದ್ರು ಅಂತಂದ್ರ ನೀವು ಯಾವ ರಾಶಿಯ ಹುಡುಗಿಗೆ ಪ್ರಾಶಸ್ತ್ಯ ಕೊಡಬೇಕು? ಧನು ರಾಶಿಯ ಹುಡುಗಿ ಇದ್ಲು ಅಂತಂದ್ರ ಮೊದಲ ಪ್ರಾಶಸ್ತ್ಯ, ಕುಂಭ ರಾಶಿಯ ಹುಡುಗಿ ಇದ್ಲು ಅಂತಂದ್ರ ಎರಡನೇ ಪ್ರಾಶಸ್ತ್ಯ. ಸೊ ಈ ಎರಡು ಪ್ರಾಶಸ್ತ್ಯದೊಳಗ ನಿಮ್ಮ ಪ್ರೀತಿಯ ವಿಷಯ ಸಕ್ಸಸ್ಫುಲ್ ಆಗ್ತದೆ.